ತುತ್ತು ಅನ್ನ ತಿನ್ನೋಕೆ ಬಗಸೆ ನೀರು ಕುಡಿಯೋಕೆ ತುಂಡು ಬಟ್ಟೆ ಸಾಕು ನಮ್ಮ ಮಾನ ಮುಚ್ಚೋಕೆ ಅಂಗೈಯಗಲ ಜಾಗ ಸಾಕು ಹಾಯಾಗಿರಕೆ ಕಾಡ್ನಾಗೊಂದು ಮರವು ಒಣಗಿ ಬಿದ್ದರೆ ಏನಾಯ್ತು, ಊರ್ನಾಗೊಂದು ಮನೆ ಹುರಿದು ಹೋದ್ರೆ ಏನಾಯ್ತು. ಕಾಡ್ನಾಗೊಂದು ಮರವು ಒಣಗಿ ಬಿದ್ದರೆ ಏನಾಯ್ತು, ಊರ್ನಾಗೊಂದು ಮನೆಯೇ ಉರಿದು ಹೋದ್ರೆ ಏನಾಯ್ತು. ಒಂದು ವೇಳೆ ನನ್ನ ಹೋಗು ಅಂದರೇನು, ಸ್ವರ್ಗದಂತ ಊರು ನನ್ನ ಹತ್ತಿರ ಕರೆದಾಯ್ತು. ತುತ್ತು ಅನ್ನ ತಿನ್ನೋಕೆ ಬಗಸಿ ನೀರು ಕುಡಿಯೋಕೆ ತುಂಡು ಬಟ್ಟೆ ಸಾಕು ನನ್ನ ಮನ ಮುಚ್ಚೋಕೆ ಅಂಗೈಯಗಲ ಜಾಗ ಸಾಕು ಆಯಾಗಿರಕೆ ಅಡ್ಡ ದಾರಿ ಹಿಡಿಯೋ ತಪ್ಪು ಅಂತ ಗೊತ್ತೈತೆ, ಮೈಯ ತುಂಬ ಶಕ್ತಿಯನ್ನು ತುಂಬಿಕೊಂಡೈತೆ. ಅಡ್ಡ ದಾರಿ ಹಿಡಿಯೋ ತಪ್ಪು ಅಂತ ಗೊತ್ತೈತೆ, ಮೈಯ ತುಂಬ ಶಕ್ತಿಯನ್ನು ತುಂಬಿಕೊಂಡೈತೆ. ಏನಪ್ಪ ಯಾವ್ರ ದಾರಿ ತಪ್ಪಿ ಬಂದಿರಿ. ಒಂದು ಊರು ಬರ್ತಪ್ಪ ಇಲ್ಲಿ ಹಿರಗನಪಳ್ಳಿ ಅಂತ. ಏನು ಎರಗಳ ಹಿರಗನಪಲ್ಲೆ ಹಿರಗನಪಲ್ಲೆನಾ ಇಕ್ಕಳು ಬೆಲ್ಸಂದ್ರ ಬೈರಬಂಡೆ ಬೈರಬಂಡೆನಾ? ಸರಿಪ್ಪ ನಂಗಾದ್ರೂ ಹೋಯ್ತೀನಿ. ಬಸ್ ಎಷ್ಟು ಗಂಟೆಗೆ ಬರ್ತದ? ಬಸ್ ಒಂದು 5 ಗಂಟೆಗೆ ಬರ್ತದ. ಎಲ್ಲಿ ಹೋಗ್ಬೇಕಾಯ್ತು? ನಾವು ಹೋಗ್ಬೇಕು ಬಂದಾಳಿಗೆ ಹೋಗ್ಬೇಕಾಗಿತ್ತು. ಬಂದಾಳಿಗೆ ಹೋಗ್ಬೇಕಾಯ್ತು. ನೀರು ಕುಡಿದ್ರಿ ಇಲ್ಲ? ಅದೇ ನೀರು ಕುಡಿದ ಬಂದು ಕುಂತಪ್ಪ, ಇನ್ನು ಬಸ್ಸೇ ಬರೋಲ್ದು. ನೀರು ಸಿಕ್ಕಿದ್ವಾ? ನೀರಲ್ಲಿ ಬರಕೈತಪ್ಪ, ಹೋಗಿ ಕುಡಿದು ಬಂದೆ. ಹಾಂ ಸರಪ್ಪ ಆಯ್ತು, ಹೋಗಿ ಬನ್ನಿ. ಉಸಿರು ನಿಂತರೆ ನಿನಗೆ ನಷ್ಟ ನೋಡು, ಉಸಿರಂತೆ ಇನ್ನು ನಾನು ನೀನು ಬೇರೆ ಏನು, ನೀನೆ ನಾನು ನಾನೇ ನೀನು. ಒಂದೇ ಕಡಲಂತೆ ಇನ್ನು ನಾನು ನೀನು, ತೀರ ಸಾಗರ ಬೇರೆ ಏನು, ಬೇರೆ ಎಂದರೆ ಅರ್ಥ ಏನು. ಹಾಡೆ ಕೋಗಿಲೆ ಒಂದೇ ಉಸಿರಿನಲ್ಲಿ ಚಂದಿರನೆನ್ನಲು ಅಂಜಿಕೆ ಏನು, ಅಳುಕಿನ್ನೇನು. ಕೇಳೆ ಕೋಗಿಲೆ ನನ್ನ ನಿನ್ನ ಹೆಸರೇ ಕೊನೆಯ ಮಾತು, ಕೊನೆಯ ನಾದ, ಕೊನೆಯ ವೇದ. ಪ್ರೀತಿ 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 ಕೊಡುವೆ ನನ್ನ ಪ್ರಾಣ ಪ್ರೀತಿ.